ಆಮೇಲೆ ನನ್ನ ಕೆಲಸದಿಂದ ತೆಗೆದುಬಿಟ್ರೆ ಇವರು ರಾಜೀನಾಮೆ ಕೊಡೋದಂತೆ, ಅವರು ತಗೊಂಡಿರೋ ಥರ ನಾಟಕ ಮಾಡೋದಂತೆ. ನಿನಗೆ ಎಲ್ಲ ಅರ್ಥ ಆಗಿದೆ ಅಂತ ಅನ್ಸತ್ತೆ. ಎಷ್ಟೇ ಇದ್ರು ಅವ್ರದಲ್ಲೇ ನಾವಿರೋದಲ್ವಾ, ಅವ್ರಿಗೆ ಆರ್ತಿ ಎತ್ತಿ ಒಳಗೆ ಕರ್ಕೊಂಬಿಡು ಪೂರ್ಣಿ. ನಿಮ್ಮ ವ್ಯಂಗ್ಯ ನನಗೆ ಅರ್ಥ ಆಗುತ್ತೆ, ಆದರೆ ನನ್ನ ಫೀಲಿಂಗು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಇನ್ನು ಏನೇ ಅರ್ಥ ಆಗ್ಬೇಕಾಗಿದೆ? ಕಣ್ಣೆದುರುಗಡೆನೆ ಎಷ್ಟು ದೊಡ್ಡ ರಾಮಾಯಣನೇ ನಡೆದು ಹೋಗಿದೆ. ಇನ್ನೂ ಏನಾದ್ರೂ ಉಳ್ದಿದ್ಯಾ? ನಿಂಗೇನಾದ್ರೂ ಅಮ್ಮ ಅಕ್ಕ ಅನ್ನೋ ಭಾವನೆ ಇದ್ದಿದ್ರೆ ನೀನ್ ಹೀಗ್ ನಡ್ಕೋತಿದ್ಯಾ? ದುಡ್ಡಿಗೋಸ್ಕರ ನೀನ್ ಏನ್ ಬೇಕಾದ್ರೂ ಮಾಡ್ತೀಯಾ, ಯಾರ ಕೈಲಿ ಬೇಕಾದ್ರೂ ತಾಳಿ ಕಟ್ಟಿಸ್ಕೋತೀಯ ಅಲ್ವಾ? ಇಷ್ಟಕ್ಕೂ ನೀನ್ ಯಾಕೆ ಬಂದೆ? ನಿನ್ನ ಕರ್ದಿದ್ ಯಾರು? ನೀನೊಬ್ಳು ನಮ್ಮನೇಲಿ ಇದ್ದೆ ಅನ್ನೋದನ್ನೇ ನಾವು ಮರೆಯೋ ಪ್ರಯತ್ನ ಪಡ್ತಿದ್ದೀವಿ. ಪೂರ್ಣಿ, ನೋಡು, ಈಗಾಗ್ಲೇ ನಾವು ತುಂಬಾ ನೊಂದಿದ್ದೀವಿ. ಅಮ್ಮ ಅಂತೂ ಕುಸ್ತು ಹೋಗಿದ್ದಾಳೆ. ನೀನ್ ಬಂದು ಇನ್ನಷ್ಟು ನೋವು ಕೊಡ್ಬೇಡ ಅವಳಿಗೆ. ನನಗ್ ನಮ್ಮಮ್ಮನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ಅವಳೇ ನನ್ ಸರ್ವಸ್ವ. ಅಮ್ಮನು ನನ್ ಕೈ ಬಿಟ್ಟು ಹೋಗೋ ಹಾಗೆ ಮಾಡ್ಬೇಡ. ದಯವಿಟ್ಟು ಇಲ್ಲಿಂದ ಹೊರಟು ಹೋಗು. ಪೂರ್ಣೆ, ಇಂಥ ಸ್ವಾರ್ಥಿಗಳ ಹತ್ರ ಎಲ್ಲ ಅಕ್ಕ ಅಮ್ಮ ಅಂತ ಸಂಬಂಧ ಹೇಳ್ತಿದ್ಯಲ್ಲ, ಅವ್ರಿಗಿದೆಲ್ಲ ಅರ್ಥ ಆಗೋ ಹಾಗಿದ್ರೆ ಹೀಗ್ಯಾಕೆ ಮಾಡೋರು? ದುಡ್ಡಿನ ಮುಂದೆ ಯಾವ ಅಕ್ಕನೂ ಇಲ್ಲ, ಯಾವ ಅಮ್ಮನೂ ಇಲ್ಲ. ಕೋಣದ ಮುಂದೆ ಕಿಂಡ್ರಿ ಬಾರ್ಸ್ ಏನು ಪ್ರಯೋಜನ? ಅವ್ರನ್ನ ಕಳಿಸಿ ಒಳಗೆ ಬಾ, ಒಳಗೆ ಬೇಕಾದಷ್ಟು ಕೆಲಸ ಇದೆ. ನಾನ್ ಹೋಗು ಅಂತ ಹೇಳ್ತಿದ್ದೀನಿ, ಅವಳೆ ಬಂಟಂದಿಂದ ನಿಂತಿದ್ದಾಳೆ. ನಾನೇನ್ರಿ ಮಾಡ್ಲಿ? ಆಯ್ತು, ಹೋಗ್ತೀನಿ. ಆದರೆ ಕೆಲವು ಇಂಪಾರ್ಟೆಂಟ್ ವಸ್ತುಗಳನ್ನ ತಗೊಂಡು ಹೋಗೋದಿದೆ, ಅದನ್ನು ತಗೊಂಡು ಹೋಗ್ತೀನಿ. ನಿಂತ್ಕೋ. ನೀನ್ ಈ ಮನೆ ಒಳಗಡೆ ಕಾಲಿಡೋ ಯೋಗ್ಯತೆನ ಕಳ್ಕೊಂಡಿದ್ಯಾ? ನಿನ್ ವಸ್ತುಗಳನ್ನ ನಾನೇ ತಂದು ಬಿಸಾಕ್ತೀನಿ, ಎತ್ಕೊಂಡು ಹೋಗು. ನನಗೆ ಬೇಕಾಗಿದ್ದು ಇದಲ್ಲ, ನನಗೆ ಬೇಕಾಗಿರೋದು ಬೇರೆನೆ. ವಾಹ್, ಕರೆಕ್ಟ್ ಅಲ್ವಾ ಪೂರ್ಣಿ? ಇವಳಿಗೆ ಬೇಕಾಗಿರೋದು ಇದಲ್ಲ. ಅವಳೇನು, ಅವಳ ಅಂತಸ್ತೇನು? ವಿಶ್ವಾಂಬರ ಗ್ರೂಪ್ಸ್ ಆಫ್ ಕಂಪನಿ ಚಿಕ್ಕ ಯಜಮಾನಿ ಅವಳು. ಇವಾಗ ನಾವೆಲ್ಲ ಅವಳ ಕಾಲ್ ದುಡ್ಗೂ ಸಮ ಇಲ್ಲ. ಇದೆಲ್ಲ ಅವಳಿಗೆ ಆಗ್ಬೇಕು ಪೂರ್ಣಿ, ಇದೆಲ್ಲ ಭಿಕ್ಷಿಕರಾಗೋ ಬಟ್ಟೆ. ಅವಳು ಕೋಟ್ಯಾಧೀಶ್ವರಿ. ಕಂಡಿದ್ದನ್ನ ಆರ್ಡರ್ ಮಾಡಿ ಮನೆಗೆ ತರಿಸ್ಕೋತಾಳೆ. ಇನ್ನು ಏನಿದೆ ನಿಂದು? ಎಲ್ಲ ತಂದು ಹಾಕಿದ್ದೀನಲ್ಲ. ನಿನ್ ವಸ್ತುಗಳಿದ್ದಷ್ಟು ನಮ್ಗೆ ಹಿಂಸೆ. ಇನ್ನೂ ಏನಾದ್ರೂ ನಿನ್ ವಸ್ತುಗಳಿದ್ರೆ ಹೇಳು, ಅದನ್ನು ತಂದು ಬಿಸಾಕ್ತೀನಿ. ಅದು ಬಿಸಾಕೋದಲ್ಲ ಪೂರ್ಣಿ. ಏಯ್, ನಿಂತ್ಕೋ. ಎಲ್ಲಿ ಹೋಗ್ತಿದ್ಯಾ? ನೋಡ್ದ್ಯಾ ಪೂರ್ಣಿ,
ನೀನ್ ಇಷ್ಟೆಲ್ಲ ಹೇಳಿದ್ರು ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ನುಗ್ತಿದ್ದಾಳೆ. ಅಮ್ಮ, ಆಶೀರ್ವಾದ ಮಾಡು. ಮುಟ್ಬೇಡ ನನ್ನ. ಯಾರನ್ನ ಕೇಳಿ ಇದನ್ನೆಲ್ಲ ತಗೊಂಡೆ? ಮೊದ್ಲು ಅದನ್ನೆಲ್ಲ ಇಡೇ ಕೆಳಗಡೆ. ಅಮ್ಮ, ಅಪ್ಪನಿ ಒಂದು ಶರ್ಟು, ಈ ಫೋಟೋ ಮಾತ್ರ ತಗೊಂಡು ಹೋಗ್ತೀನಿ. ನನ್ ಬೇರೆ ಏನೂ ಬೇಡ ಅಮ್ಮ. ಅಪ್ಪನ? ಯಾವ ಅಪ್ಪನೇ? ಅಪ್ಪ ನಿನ್ ಜೊತೆಲಿದ್ದಾರೆ ಏನೋ ಭಾವನೆ ನಿನ್ ಮನ್ಸಲ್ಲಿ ಇದ್ದಿದ್ರೆ ಈ ತರ ಕೆಲ್ಸ ಎಲ್ಲ ನೀನ್ ಮಾಡ್ತಿದ್ದ? ಅವ್ರ ಮುಖಕ್ ಮಸಿ ಬೆಳೆದ್ಬಿಟ್ಟೆ ಅಲ್ಲೇ, ಮಸಿ ಬೆಳೆದ್ಬಿಟ್ಟೆ. ನಿಮ್ ಚಿಕ್ಕಪ್ಪ ಬರೀ ನಿಮ್ಮಪ್ಪನ ಆಸ್ತಿ ಕಿತ್ಕೊಂಡ, ಆದ್ರೆ ನೀನು ನಿಮ್ಮಪ್ಪನ ಗೌರವ, ಘನತೆ, ಮರ್ಯಾದೆ ಎಲ್ಲ ಮಣ್ಪಾಲ್ ಮಾಡಾಕ್ಬಿಟ್ಟಿಯಲ್ಲೇ, ಮಣ್ಪಾಲ್ ಮಾಡಾಕ್ಬಿಟ್ಟೆ. ನಿಮ್ಮಪ್ಪನ ಫೋಟೋ ಮುಟ್ಟ ಯೋಗ್ಯತೆ ಕೂಡ ನಿನಗಿಲ್ಲ. ಇಡೇ ಅದನ್ ಕೆಳಗಡೆ. ಅಮ್ಮ, ಅಮ್ಮನ ನನ್ನ ಅಮ್ಮ ಅಂತ ಕರಿಬೇಡ್ವೆ. ಯಾವಾಗ ಈ ಅಮ್ಮಗ್ ದ್ರೋಹ ಮಾಡಿ ಈ ಅಮ್ಮನ್ ಮಾತನ್ನ ಧಿಕ್ಕರಿಸಿ ಹೊರಟು ಹೋದ್ಯೋ ಆ ಕ್ಷಣನೇ ಈ ಅಮ್ಮ ನಿನ್ನ ಪಾಲಿಗೆ ಸತ್ತಾದ್ಲು. ಯಾಕಮ್ಮ, ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ಯಾ? ನಾನು ಯಾವ ತಪ್ಪು ಮಾಡಿಲ್ಲ ಅಮ್ಮ. ಇಲ್ಲೇನೇನು ನಡೀತೋ ಅದಕ್ಕೆಲ್ಲ ಒಂದು ಕಾರಣ ಇದೆ. ಆದ್ರೆ ಈಗ ನಾನು ಅದನ್ನ ಹೇಳೋ ಸ್ಥಿತಿಯಲ್ಲಿ ಇಲ್ಲ. ನಿನ್ ಮನಸ್ಸಿಗೆ ನೋವಾಗಿದೆ ಅಂತ ನನಗೆ ಗೊತ್ತಮ್ಮ. ಆದ್ರೆ ಸಾಕ್ ನಿಲ್ಸೆ. ಈ ಅಮ್ಮನ ಸಂಕಟ ನೋವು ನಿನಗೆಲ್ಲ ಅರ್ಥ ಆಗುತ್ತೆ. ಅದೆಲ್ಲ ನಿನಗೆ ಅರ್ಥ ಆಗೋ ತರ ಇದ್ದಿದ್ರೆ ನೀನ್ ಈ ತರ ಎಲ್ಲ ಮಾಡ್ತಿರ್ಲಿಲ್ಲ ಕಣೆ, ಮಾಡ್ತಿರ್ಲಿಲ್ಲ. ಅಮ್ಮ ಅಮ್ಮ ಅಂತ 3 ಹೊತ್ತು ನನ್ನ ಹಿಂದೆನೆ ಸುತ್ತಿದ್ದ ಮಗಳು ನೀನೇನಾ? ಎಷ್ಟು ಪ್ರೀತಿ ಕಾಳಜಿ ತೋರ್ಸಿದ್ರು. ಹೆತ್ತ ಮಕ್ಕಳೇ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ನನಗೆ ತೋರ್ಸ್ಕೊಟ್ಬಿಟ್ಟೆ ಕಣೆ, ತೋರ್ಸ್ಕೊಟ್ಬಿಟ್ಟೆ. ಹೊಟ್ಟೆ ಒಳಗಡೆ ಇಷ್ಟು ದೊಡ್ಡ ಸತ್ಯನ ಮುಚ್ಚಿಟ್ಕೊಂಡು ನನಗೂ ದ್ರೋಹ ಮಾಡಿದ್ದ ತಲೆ ಎತ್ತಕ್ಕಾಗ್ದಂಗ್ ಮಾಡ್ಬಿಟ್ಟಿಯಲ್ಲೇ. ನಿನ್ ಮುಖ ನೋಡಕ್ಕೂ ನನಗೆ ಅಸಹ್ಯ ಅನ್ನಿಸ್ತಿದೆ. ಹೊರಟೋಗಿಲ್ಲಿಂದ ಹೋಗೆ. ಅಮ್ಮ, ಯಾಕೆ ಈ ತರ ಮತ್ತೆ ಮತ್ತೆ ಹಿಂಸೆ ಮಾಡ್ತಿದ್ಯಾ? ನಿಮ್ ಚಿಕ್ಕಪ್ಪ ಹೊರಗ್ನವರು ದ್ರೋಹ ಮಾಡಿದ್ರು, ಆದ್ರೆ ನೀನು ನನ್ ಸ್ವಂತ ಮಗಳಾಗಿ ಅವ್ರೆಲ್ರಿಗಿಂತ ದೊಡ್ಡ ಶತ್ರು ಆಗ್ಬಿಟ್ಟೆ ಅಲ್ಲೇ. ಅವ್ರೆಲ್ರು ನನಗ್ ಮಾಡಿರೋ ದ್ರೋಹ ಅವಮಾನಕ್ಕಿಂತ ನೀನ್ ನನಗ್ ಮಾಡಿದ್ಯಲ್ಲ ದ್ರೋಹ, ಇದನ್ನ ನಾನು 7 ಜನ್ಮಕ್ಕೂ ಮರೆಯಲ್ಲ ಕಣೆ, ಮರೆಯಲ್ಲ. ಸುಮ್ನೆ ಇಲ್ಲಿಂದ ಹೊರಟೋಗು. ಅಮ್ಮ, ಪದೇ ಪದೇ ನನ್ನ ಅಮ್ಮ ಅಂತ ಕರಿಬೇಡ. ಆ ಶಬ್ದ ನಿನ್ ಬಾಯಿಂದ ಕೇಳಿಸ್ಕೊಂಡಾಗ ನನ್ ಕಿವಿಗೆ ಕಾತ್ ಸೀಸ ಉಯ್ದಂಗಾಗುತ್ತೆ. ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗ್ದೋಯ್ತು.